ಕರಾವಳಿ ಮಲ್ಪೆ ಬಂದರಿನಲ್ಲಿ ಈಗಾಗಲೇ ಆಳ ಸಮುದ್ರ ಮೀನುಗಾರಿಕೆ ಚಟುವಟಿಕೆ ಆರಂಭವಾಗಿದೆ. ಗಮನಿಸಬಹುದು, ನಾವೀಗ ಮಲ್ಪೆಯ ಸೀವಾಕ್ ಸಮೀಪದಲ್ಲಿದ್ದೇವೆ. ಆಳ ಸಮುದ್ರ ಮೀನುಗಾರಿಕೆ ಚಟುವಟಿಕೆಗೆ ಮೀನುಗಾರರು ತೆರಳುತ್ತಾ ಇರುವಂತಹ ದೃಶ್ಯವನ್ನು ನಾವೀಗ ಗಮನಿಸಬಹುದು. ಈ ಆಳ ಸಮುದ್ರ ಮೀನುಗಾರಿಕೆ ತೆರಳಬೇಕಾದ್ರೆ ಎಲ್ಲವನ್ನ ಸಿದ್ಧತೆ ಮಾಡಿಕೊಳ್ಳಬೇಕಾಗ್ತದೆ. ಅದಕ್ಕೆ ಬೇಕಾದಂತಹ ಐಸ್ ಇರ್ಬೋದು, ಆಹಾರ ಇರ್ಬೋದು, ಇವೆಲ್ಲವನ್ನ ಸಿದ್ಧತೆ ಮಾಡಿಕೊಂಡು ಜನರು ಮೀನುಗಾರಿಕೆಗೆ ತೆರಳುತ್ತಾ ಇದ್ದಾರೆ. ಒಂದು ಬೋಟಿನಲ್ಲಿ ಸರಿಸುಮಾರು 15 ಜನರು ಕೂಡ ತೆರಳುವಂಥದ್ದು. ಈ 15 ಜನರು ಆ ಒಂದು ಬೋಟಿನಲ್ಲಿದ್ದರೆ ಅಲ್ಲಿ ಏನು ರಾತ್ರಿ ವೇಳೆಯಲ್ಲಿ ನಡೆಸುವಂಥ ಮೀನುಗಾರಿಕೆ ಏನಿದೆ ಅಲ್ಲಿ ಕೂಡ ಅವರ ಆಹಾರವನ್ನು ಅಲ್ಲೇ ಸೇವನೆ ಮಾಡ್ತಾರೆ. ಮತ್ತು ಮೀನನ್ನು ಸಂಗ್ರಹ ಮಾಡಿ ಏನು ಆ ಐಸ್ ಗಡ್ಡೆ ಇದೆ ಅಲ್ಲಿ ಶೇಖರಣೆಯನ್ನು ಮಾಡಿಕೊಂಡು ನಂತರ ರಾತ್ರಿ ಎಲ್ಲ ಮಾರನೇ ದಿನ ಅನ್ನುವಂಥದ್ದು ಬಂದು ಮೀನುಗಾರಿಕೆ ಬಂದರು ಏನಿದೆ ಅಲ್ಲಿ ಆ ಮೀನುಗಳನ್ನು ಎಲ್ಲ ಇಳಿಸ್ತಾರೆ. ಆನಂತರ ಏನು ಇನ್ನೊಂದು ನಾಡದೋಣಿ ಏನಿದೆ ಮತ್ತು ದೈನಂದಿನ ಮೀನುಗಾರಿಕೆ ಏನು ಚಟುವಟಿಕೆ ಇದೆ ಅವು ಎಂದಿನಂತೆ ನಡೀತಾ ಇರ್ತದೆ. ಈಗ ಹೋಗಿರುವಂಥ ಆಳ ಸಮುದ್ರ ಏನು ಮೀನುಗಾರಿಕೆ ಇದೆ ಇವು ಬಹಳ ಒಂದು 10-15 ದಿನಗಳ ಬಳಿಕ ಬಂದು ಬಂದರಿನಲ್ಲಿ ಲಂಗರು ಹಾಕ್ತದೆ. ಹೀಗಾಗಿ ಹಲವಾರು ಜನರು ಒಂದು ಕಡೆ ಹೋದಲ್ಲೇ ಹೋಗುವುದಿಲ್ಲ, ಹಲವಾರು ಕಡೆ ಹೋಗಿ ಎಲ್ಲ ಮೀನುಗಾರಿಕೆ ಚಟುವಟಿಕೆಗಳನ್ನು ಪೂರೈಸಿ ಆದ ನಂತರ ಬಂದರಿಗೆ ಬಂದು ಲಂಗರು ಹಾಕುವಂಥದ್ದು. ಇನ್ನೊಂದು ನಾವು ಗಮನಿಸ್ಬೋದು, ಈಗಾಗಲೇ ಹೋದಂತಹ ಸಾಮಾನ್ಯ ಏನು ದೋಣಿಗಳಿದೆ ಅವೆಲ್ಲವೂ ಈಗಾಗಲೇ ಮೀನುಗಾರಿಕೆ ಆರಂಭವನ್ನು ಮಾಡಿ ಮುಕ್ತಾಯ ಹಂತಕ್ಕೆ ಬಂದು ಬಂದರಿನಲ್ಲಿ ಲಂಗರು ಹಾಕುವಂಥ ಈಗ ಸಮಯ ಬಂದಿರುವಂಥದ್ದು. ಮಲ್ಪೆಯಲ್ಲಿ ಏನು ಮಧ್ಯಾಹ್ನ ವೇಳೆಯಲ್ಲಿ ಮೀನುಗಾರಿಕೆ ಚಟುವಟಿಕೆ ಆರಂಭವಾದರೆ ಇನ್ನು ಮುಕ್ತಾಯಗೊಳ್ಳುವಂಥದ್ದು ನಾಳೆಯ ಒಂದು ಬೆಳಿಗ್ಗೆ ಇರ್ಬೋದು, ಮಧ್ಯಾಹ್ನದಲ್ಲಿ ಮುಕ್ತಾಯ ಆಗುವಂಥದ್ದು. ಹೀಗಾಗಿ ಆಳ ಸಮುದ್ರ ಮೀನುಗಾರಿಕೆ ಚಟುವಟಿಕೆಗಳು ಆರಂಭವಾಗಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಆದಿತ್ಯ, ಪಬ್ಲಿಕ್ ಟಿವಿ, ಉಡುಪಿ.